ನನ್ನ ಹಿಂದೆ ಯಾರು ಕೂತ್ಕೋಬಾರ್ದು, ಯಾರು ಕೂತ್ಕೋಬಾರ್ದು. ತ್ಯಾಗರಾಜ್, ಯಾರು ಕೂತ್ಕೋಬಾರ್ದು ನನ್ನ ಹಿಂದೆ. ಬೇರೆ ಲೀಡರ್ಗಳು ಯಾರು ಇರಬಾರ್ದು. ಬರೀ ನಮ್ಮ ಆಫೀಸರ್ಸ್ ಯಾರು ಒಬ್ಬರು ಇಬ್ಬರು ಇದ್ರೆ ಅಷ್ಟೇ, ನಥಿಂಗ್. ಫೋಟೋಗೆ ಫೋಸ್ ಕೊಟ್ಕೊಂಡು ಸ್ನೇಹಿತರೆ, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಂತ ಪರಮೇಶ್ವರ್ ಅವರೇ, ಹಿರಿಯರಂತ ಕೆ.ಎಚ್. ಮುನಿಯಪ್ಪನವರೇ, ನೂತನ ಸಚಿವರಾಗಿ ಹೊಸದಾಗಿ ನಮ್ಮ ಖಾದರ್ ಸಾಹೇಬರು ಬಂದಿದ್ದಾರೆ. ಮೇಷ್ಟ್ರ ಕೆಲಸ ಬಿಟ್ಬಿಟ್ಟು ಅವ್ರದ್ದು ಒಂದು ದೊಡ್ಡ ಯುಗ. He did his best as a speaker. ಸೊ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಕಳೆದ ಒಂದು ವರ್ಷದಿಂದ ನಿಮಗೆಲ್ಲ ಬಹಳ ಹಾರ ವಿಷಯ ಇಲ್ಲದೆ ವಿಷಯಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾವಾಗ ಅಧಿಕಾರ ಹಸ್ತಾಂತರ ಏನಾಯ್ತು, ನಾಯಕತ್ವ, ಸ್ಟೇಟ್ಮೆಂಟ್ಗಳು, ಪಾಪ ಮಲಗಿದ್ದವ್ರನ್ನೆಲ್ಲ ಎಬ್ಬರಿಸೋದು, ಎದ್ದಿದ್ದವ್ರನ್ನೆಲ್ಲ ಮಲಗಿಸೋದು, ವಿಭಿನ್ನವಾದಂತಹ ಸ್ಟೋರಿಗಳನ್ನೆಲ್ಲ ಮಾಡಿ ನಮ್ಮ ಪಕ್ಷದ ವರಿಷ್ಠರು ಅದಕ್ಕೆ ತೆರೆ ಹಿಡಿದಿದ್ದಾರೆ. ನಾನು ಹೇಳ್ತಾ ಇದ್ದೆ, ಯಾಕೆ ಸುಮ್ಮನೆ ಮಾತಾಡ್ತೀರ, ಅದಕ್ಕೆ ಶುಭಗಳಿಗೆ ಶುಭ ಮುಹೂರ್ತ ಎಲ್ಲ ಬರ್ತದೆ, ಸ್ವಲ್ಪ ತಾಳ್ಮೆಯಿಂದ ಇರಪ್ಪ ಅಂತ ನಿಮ್ಗೆಲ್ಲ ಹೇಳ್ತಾ ಇದ್ದೆ. ಸೊ ಇವತ್ತು 4:15 ಆ ಶುಭಗಳಿಗೆ ಶುಭ ಮುಹೂರ್ತ ಇವತ್ತು ಸಂಜೆ. ಅದಕ್ಕೆಲ್ಲ ನೀವು ಮತ್ತು ರಾಜ್ಯದ ಜನತೆ ಸಾಕ್ಷಿಯಾಗಿದ್ದೀರಿ. ನನಗೆ ನಂಬಿಕೆ, ಹಿಂದಿನ ಹೆಜ್ಜೆಗಳನ್ನ ಮರ್ತವನು ಮುಂದಿನ ಹೆಜ್ಜೆಯನ್ನ ಇಡ್ಲಾರ ಎಂಬ ಮಾತಿನಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರೋ. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಇವತ್ತು ಹೊಸ ದಿನ, ಹೊಸ ಕೆಲಸಗಳನ್ನ ಮಾಡಲು ಹೊಸ ಅವಕಾಶಗಳನ್ನ ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ. ಸೊ ನಾನು ಹೊಸ ಅವಕಾಶಗಳನ್ನ ಹುಡುಕ್ತಾ ಇದ್ದೇನೆ. ಹೊಸ ಅವಕಾಶಗಳನ್ನ ಇದ್ದಂತ ಇನ್ನ 2 ವರ್ಷದಲ್ಲಿ ಏನೆಲ್ಲ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಸಿಕ್ಕಿದಂತ ಅವಕಾಶದಲ್ಲಿ ನಮ್ಮ ರಾಜ್ಯಕ್ಕೆ ಕಲ್ಯಾಣವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇಂದು ರಾಜ್ಯದ ರೈತರು ನಮ್ಮ ಬೆನ್ನೆಲುಬು, ಕೂಲಿ ಕಾರ್ಮಿಕರು ಮತ್ತು ಎಲ್ಲ ವರ್ಗದ ಜನ, ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಅನೇಕ ಕಾರ್ಯರೂಪಗಳನ್ನ ಸೂಚಿಸಲು, ತಯಾರು ಮಾಡಲು ಈಗಾಗಲೇ ನನ್ನ ಸಿದ್ಧತೆ ಕಳೆದ 6 ತಿಂಗಳಿಂದ ನಡ್ಕೊಂಡು ಬರ್ತಾ ಇತ್ತು. ಒಂದೊಂದೇ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ಸುಮಾರು ದೀರ್ಘವಾಗಿ 1-2 ಗಂಟೆಗಳು ಹೆಚ್ಚು ಕಾಲ ಚರ್ಚೆ ಮಾಡಿ ಇವತ್ತು 6 ಜನರಿಗೆ ಹತ್ರ ಇರುವಂತ ಕೆಲವು ಸಮಸ್ಯೆ ಇರುವಂತದಕ್ಕೆ ಒಂದು ಹೊಸ ಯುಗ ಪ್ರಾರಂಭ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ತೀರ್ಮಾನವನ್ನ ಮಾಡಿದ್ದೇವೆ. ನಾನು ಇವತ್ತು ಮಾಧ್ಯಮ ಸ್ನೇಹಿತರಿಗೆ ಮತ್ತು ಈ ರಾಜ್ಯದ ಜನತೆಗೆ ನನ್ನ ಮೇಲೆ ಅಪಾರವಾದಂತ ವಿಶ್ವಾಸ, ನಂಬಿಕೆಯನ್ನ ತಾವು ಇಟ್ಕೊಂಡಿದ್ದೀರಿ. ಹಿಂದೆ ಬೇಕಾದಷ್ಟು ಟೀಕೆಗಳಾಗಿರ್ಬೋದು, ಬೇಕಾದಷ್ಟು ಒಳ್ಳೆ ಮಾತುಗಳನ್ನು ಕೂಡ ತಾವೆಲ್ಲ ಬರೆದಿರ್ಬೋದು, ತಿಳಿಸಿರ್ಬೋದು. ಹಿಂದೆ ಹೇಳಿದ್ದೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೆ.
ಸೊ ರಾಜ್ಯದ ಆಡಳಿತದಲ್ಲಿ ಹೊಸ ಬೆಳಕನ್ನ ಮೂಡಿಸಲು ನನ್ನ ರಾಜಕೀಯ ಅನುಭವ 85ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಿಂತು ನಾನು ಆ ಎಲೆಕ್ಷನ್ ಸೋತೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಆದೆ, ಅಸೆಂಬ್ಲಿ ಮೆಂಬರ್ ಆದ ನಾನು, ಪರಮೇಶ್ವರ್ ಅವರೆಲ್ಲ ಒಟ್ಟಿಗೆ 89ರಲ್ಲಿ ಆದವು. ವಿವಿಧ ಸಂಪುಟಗಳಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಸೊ ಅಪಾರವಾದಂಥ ಅನುಭವದ ಭಂಡಾರದಲ್ಲಿ ಮುಳುಗಿದ್ದೇನೆ. ಕಷ್ಟ ನೋಡಿದ್ದೇನೆ, ಸುಖ ನೋಡಿದ್ದೇನೆ, ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರ ನೋಡಿದ್ದೇನೆ, ಅನೇಕ ರಾಜಕೀಯ ತಂತ್ರಗಳು ಕೂಡ ಆ ಬಲೆ ಕೂಡ ಬಿದ್ದಿದ್ದೇನೆ. TR ಜೈಲು ಕೂಡ ಹೋಗಿ ಬರಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಆದರೆ ಯಾವತ್ತೂ ಕೂಡ ನನ್ನ ಎದೆ ಕುತ್ತಲಿಲ್ಲ, ಆತ್ಮವಿಶ್ವಾಸ ಇತ್ತು. ಐ ಲಿವ್ಡ್ ಆನ್ ಹೋಪ್. ದಟ್ ಹೋಪ್, ಏನು ಒಂದು ವಿಶ್ವಾಸ ಇತ್ತಲ್ಲ, ಆ ವಿಶ್ವಾಸ ಇವತ್ತು ಮತ್ತೆ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ, ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಇವತ್ತು ನನಗೆ ಅವಕಾಶವನ್ನು ಸಿಕ್ಕಿದೆ. ಈ CM ಕುರ್ಚಿ ಇದು ನಂದಲ್ಲ, ನಾಡಿನ ಜನರದು. ಇದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಡಿನ ಜನತೆ ನಮಗೆ ಕೊಟ್ಟಂತ ಇದೊಂದು ಅವಕಾಶ. ಒಂದು ದೊಡ್ಡ ನಂಬಿಕೆಯಿಂದ ನಮ್ಮ ಪಕ್ಷದ ವರಿಷ್ಠರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಈ ತೀರ್ಮಾನವನ್ನು, ಸ್ವಲ್ಪ ಲೇಟ್ ಆಯಿತು, ನಾನು ನಿಮಗೆಲ್ಲ ಗೊತ್ತಿತ್ತು, ಹಿಂದೆ ಕೂಡ ತಾವೆಲ್ಲ ಬರೆದಿದ್ರಿ ಏನು ನಮ್ಮ ಅಂತರ ತೀರ್ಮಾನ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡ ಮಾತನ್ನ ಉಳಿಸ್ಕೊಳ್ತೇನೆ ಅಂತ ಹೇಳಿ ಅವರು ಕೂಡ ಭರವಸೆಯನ್ನು ಕೊಟ್ಟು, ಅವರು ಕೂಡ ಹೇಳ್ತಾ ಇದ್ರು, ಪಕ್ಷದ ವರಿಷ್ಠರು ಯಾವತ್ತು ಹೇಳ್ತಿರೋ 5 ನಿಮಿಷನೂ ಇಲ್ಲದೆ ನಾನು ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಆ ಪ್ರಕಾರ ವರಿಷ್ಠರು ನಮ್ಮಿಬ್ರನ್ನು ಕರೆಸಿ ಈ ತೀರ್ಮಾನವನ್ನು ಮಾಡಿ ಕಳಿಸ್ಕೊಟ್ಟಾಗ ಅವರು ಬಹಳ ಸಂತೋಷದಿಂದ ಇವತ್ತು ಅವರು ಆ ಸ್ಥಾನವನ್ನು ತೆರವು ಮಾಡಿಕೊಟ್ಟು ನನಗೆ ಎಲ್ಲ ನಮ್ಮ ಪಕ್ಷದ ಶಾಸಕರು ಒಗ್ಗಟ್ಟಿನಿಂದ ವರಿಷ್ಠರ ಮೇಲೆ ಅವರು ತಿಳಿಸಿ ಜವಾಬ್ದಾರಿಯನ್ನು ಕೊಟ್ಟು ಈ ಜವಾಬ್ದಾರಿಯನ್ನು ಹಂಚಿದ್ದಾರೆ. ಸೊ ಗ್ರಾಮೀಣ ಅಭಿವೃದ್ಧಿ, ಗ್ರಾಮೀಣ ರೈತರ ಬದುಕು ಎಲ್ಲ ಕೂಡ ಬಲ್ಲೆ. ಇದ್ರ ಜೊತೆಗೆ ನಗರದಲ್ಲಿರುವಂಥ ಜನರ ಸಮಸ್ಯೆ ಕೂಡ ಬಲ್ಲೆ. 42% ಜನ ನಗರಗಳಲ್ಲಿ ವಾಸಿಯಾಗಿದ್ದಾರೆ, ಮಿಕ್ಕಿದವರೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರೆ. ಒಂದು ದೊಡ್ಡ ಶಿಫ್ಟ್ ಆಗ್ತಾ ಇದೆ. ಉದ್ಯೋಗಕ್ಕೋಸ್ಕರ ಜನ ಇವತ್ತು ವಲಸೆ ಬರ್ತಾ ಇದ್ದಾರೆ. ಹಳ್ಳಿ ಬಿಟ್ಟು ಬೆಂಗಳೂರಲ್ಲಿ ಏನಾದ್ರು ರಸ್ತೆಯಲ್ಲಿ ಮಾಡ್ಕೊಂಡು ಸಾಧ್ರು ಚಿಂತೆ ಇಲ್ಲ, ಒಳ್ಳೆ ಬದುಕನ್ನ ಕಾಣ್ತೀನಿ, ಒಳ್ಳೆ ವಿದ್ಯಾಭ್ಯಾಸವನ್ನು ನನ್ನ ಮಕ್ಕಳು ಕೊಡಬೇಕು ಅನ್ನೋದು ಕೂಡ ನಮ್ಮ ಹಳ್ಳಿ ಜನರಿಗೆ ವ್ಯವಸಾಯವನ್ನು ದೂರ ಮಾಡೋಂಥ ಒಂದು ಪರಿಸ್ಥಿತಿಯನ್ನು ಕೂಡ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇದನ್ನೆಲ್ಲ ಹೆಂಗ್ ತಡಿಬೇಕು ಅನ್ನೋದು ಒಂದು ದೊಡ್ಡ ಚಿಂತನೆಯಲ್ಲಿ ನಾವೆಲ್ಲ ಇದ್ದೇವೆ. ಇನ್ನು ಮುಂದಿನ ದಿನದಲ್ಲಿ ನನ್ನೆಲ್ಲ ಕ್ಯಾಬಿನೆಟ್ ಕೊಲೀಗ್ಸು, ಎನಿ ಡಿಸಿಷನ್ ವಿಲ್ ನಾಟ್ ಬಿ DK ಶಿವಕುಮಾರ್ ಡಿಸಿಷನ್, ಇಟ್ ವಿಲ್ ಬಿ ಎ ಕಲೆಕ್ಟಿವ್ ಡಿಸಿಷನ್ಸ್. ಸೊ ಎಲ್ಲ ಜೊತೆಗೆ ಸೇರಿ ಕೆಲಸ ಮಾಡೋದು. ಒಂದಿನ ಏರ್ಪೋರ್ಟ್ ವಿಚಾರಕ್ಕೆ ನನ್ನನ್ನು SM ಕೃಷ್ಣರವರು ರತನ್ ಟಾಟಾ ಅವರು ಕಳಿಸ್ಕೊಟ್ಟಿದ್ರು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ರು. ನಾನು ಯಾರೋ ಇಬ್ಬರು ಸ್ನೇಹಿತರು ಹೋಗಿದ್ದು. ಆಗ ಅವ್ರು ಹೇಳಿದ್ರು, DK ನೀವು ತಗೊಳ್ಕೊಳ್ಳಿ ಅಂತ ಅವ್ರು ಕೇಳಿದ್ದು. ನಾವು ಇಲ್ಲ, ನಾನು ತೊಗೊಳಕ್ ಹೋಗಲ್ಲ, ನೀನು ಒಬ್ಬರೇ ಮಾಡಕ್ ಹೋಗ್ಬೇಡಿ, ನೀವು ಯಾರೋ 2-3 ಜನ ಸೇರಿ ಕನ್ಸೋರ್ಟಿಯಂ ಮಾಡಿ, ನನಗಿಷ್ಟ ಇಲ್ಲ ಅಂತ ಹೇಳಿ ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಅವರು ಬೇರೆಯವ್ರಿಗೆ ವಹಿಸಿ ಅಂತ ಹೇಳ್ತು. ಆಮೇಲೆ ನಾವು ಕನ್ಸೋರ್ಟಿಯಂ ಮಾಡಿ ಆ ತೀರ್ಮಾನವನ್ನು ಮಾಡಿದ್ರು. ಹಾಗೊಂದು ಮಾತು ಹೇಳಿದ್ರು, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್, ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂತ ಹೇಳಿ ಅವತ್ತು ರತನ್ ಟಾಟಾರವರು ನನ್ನ ಕಿವಿಗೆ ಹೇಳಿದ ಮಾತು ಇವತ್ತು ಕೂಡ ಇದೆ. ಹಂಗೆ ಇವತ್ತು ನಂದು ತೀರ್ಮಾನ, ನಮ್ಮ ಪಕ್ಷದ ಎನಿ ಡಿಸಿಷನ್ಸ್ ಯುನಿಟರ್ಲಿ ತೆಗೆದುಕೊಳ್ಳಕ್ಕೆ ನಾನು ಹೋಗುದಿಲ್ಲ.
ನಮ್ಮ ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋರು. ಕಾಲೇಜೆಲ್ಲ ಸ್ಕೂಲಲ್ಲೇ ಚುನಾವಣೆಗೆ ನಿಂತವ್ ನಾನು. ಸ್ಕೂಲಲ್ಲಿ ಯಾರೋ ಟಿವಿ ತೋರಿಸ್ತಾ ಇದ್ರು, ಯಾರೋ ನಮ್ಮ ವಿದ್ಯಾರ್ಥಿಗಳನ್ನ ಕೊಲೀಗ್ಸ್ ಹೇಳಿದ್ರೆ ನಂದು ಸ್ಟಾರ್ ಸಿಂಬಲ್ ಇತ್ತು ಅಂತ ಏನೋ ತೋರಿಸ್ತಾ ಇದ್ರು ಅಂತ ಫೋನ್ ಮಾಡಿದ್ರು. ಹಂಗೆ ಸ್ಕೂಲಲ್ಲೇ 7ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತ್ಕೊಂಡು ಆ ಗರಡಿಯಿಂದ ಬೆಳ್ಕೊಂಡು ಇಲ್ಲಿವರೆಗೂ ಬಂದು ಮುಟ್ಟಿದ್ದೇನೆ.